ಎಲ್ಲರಿಗೂ ಕ್ರಾಂತಿಕಾರಿ ಜಯ ಭೀಮ್. ಇವತ್ತು ರಾಜ್ಯದಲ್ಲಿ ದಲಿತ ಸಿಎಂ ಮಾಡಬೇಕನ್ನೋ ಕೂಗು ಬಹಳ ಒಂದು ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯ. ಇದು ಈಗಿಂದ ಒಂದು ಬೇಡಿಕೆ ಅಲ್ಲ. ಇದು ಎಂದು ನಮ್ಮ ದೇಶಕ್ಕೆ ಸ್ವತಂತ್ರ ಆಯಿತು ಅಲ್ಲಿಂದ ಕಾಂಗ್ರೆಸ್ ಸರ್ಕಾರ ಏನು ಬಂತು, ಅಲ್ಲಿ ಕೂಡ ನಮ್ಮ ರಾಜಕಾರಣದಲ್ಲಿ ಅನೇಕ ದಲಿತ ನಾಯಕರು, ತುಂಬ ಮತ್ಸದ್ಯ ನಾಯಕರು ಇವತ್ತು ನಮ್ಮ ರಾಜ್ಯ ರಾಜಕಾರಣದಲ್ಲಿದ್ದಾರೆ. ಮತ್ತು ಘಟಾನುಘಟಿ ನಾಯಕರು ಕೂಡ ಈ ಒಂದು ರಾಜಕಾರಣದಲ್ಲಿದ್ದಾರೆ. ಆಗ್ಲಿಂದ ಕೂಡ ದಲಿತ ಸಿಎಂ ಆಗಬೇಕನ್ನೋ ಒಂದು ಕೂಗು ಕೇಳಿ ಬರ್ತಾನೆ ಇದೆ, ಈಗಲೂ ಕೂಡ ಕೇಳಿ ಬರ್ತಾನೆ ಇದೆ. ಇಲ್ಲಿ ಏನಾಗ್ತಿದೆಪ್ಪ ಅಂತಂದ್ರೆ, ಇಲ್ಲಿ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಮತ್ತು JDS ಸರ್ಕಾರ ಆಗಿರ್ಬೋದು, ಎಲ್ಲ ಒಂದು ರಾಜಕೀಯದಲ್ಲಿ ದಲಿತರು ಆಲ್ಮೋಸ್ಟ್ ಎಲ್ಲರೂ ಘಟಾನುಘಟಿ ನಾಯಕರಿದ್ದಾರೆ. ಯಾವ ಸರ್ಕಾರ ಬಂದಾಗ ನಾವು ದಲಿತ ಸಿಎಂ ಮಾಡ್ತೀವಿ ಅಂತ ಕೂಗು ಅವ್ರು ಹೇಳ್ತಾರೆ, ಬಟ್ ಯಾರು ಮಾಡಂಗಿಲ್ಲ. ಯಾಕಂದ್ರೆ ಈಗ ನೋಡಿ, ಕಾಂಗ್ರೆಸ್ ಸರ್ಕಾರ, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, SC ಮಾದೇವ್ ಅವರು ಇದ್ದಾರೆ, ಮತ್ತು ನಮ್ಮ G ಪರಮೇಶ್ವರ್ ಸಾಹೇಬ್ರು ಇದ್ದಾರೆ. ಅವ್ರೆಲ್ಲರಿಗೂ ಒಂದು ರಾಜ್ಯವನ್ನು ಮುನ್ನ ತೆಗೆದುಕೊಂಡು ಹೋಗುತ್ತಾ ಶಕ್ತಿ ಐತಿ, ಮತ್ತು ಒಬ್ಬ ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ ಒಂದು ಅರ್ಹತೆ ಅವ್ರಿಗೆಲ್ಲರೂ ಕೂಡ ಇದೆ. ಅವರು ಕೂಡ ಮಹಾನ್ ನಾಯಕರು ಮತ್ತು ಎಷ್ಟೋ ವರ್ಷಗಳಿಂದ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮೂಲದಿಂದ ಅವರು ರಾಜಕೀಯ ಬಂದರು. ಅವಾಗ ನೋಡಿ ಇವತ್ತಿನವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ. ಯಾವುದೇ ಒಂದು ಪಕ್ಷ ಚೇಂಜ್ ಮಾಡಿಲ್ಲ, ಏನಿಲ್ಲ. ಆ ಒಂದು ಪಕ್ಷಕ್ಕೆ ಅವರು ನಿಯತ್ತಾಗಿ ದುಡ್ಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಅದನ್ನೆಲ್ಲ ಪರಿಗಣಿಸಿ, ಹೈಕಮಾಂಡ್ ಆಗಿರ್ಬೋದು ಇವತ್ತು ಎಲ್ಲ ಪರಿಗಣಿಸಿ ಅವರ ಸೇವೆಯನ್ನು ಪರಿಗಣಿಸಿ ಸರ್ಕಾರ ಅವರಿಗೆ ಒಂದು ದಲಿತ ಸಿಎಂ ಮಾಡಬೇಕನ್ನೋ ಒಂದು ನಮ್ಮ ಬೇಡಿಕೆ ಐತಿ. ಮತ್ತು ಇದು ನಮ್ಮ ಬೇಡಿಕೆ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಇದು ನಮ್ಮ ತಳಮಟ್ಟದ ಜನರು ನಮ್ಮ ರಾಜ್ಯವನ್ನು ಆಳಬೇಕು, ನಮ್ಮ ದೇಶವನ್ನು ಆಳಬೇಕು, ನಮ್ಮ ರಾಜ್ಯವನ್ನು ಅವ್ರ ಕೈಯಲ್ಲಿ ಸಿಗಬೇಕು ಅನ್ನೋ ಒಂದು ಬಾಬಾ ಸಾಹೇಬ್ರ ಕನಸಿದು. ಯಾವಾಗ ದಲಿತ ಸಿಎಂ ಆಗ್ತಾರೋ ಅವಾಗ ಬಾಬಾ ಸಾಹೇಬ್ರ ಕನಸು ಈಡೇರ್ದಂಗೆ. ಅದಕ್ಕೆ ನಾವೆಲ್ಲರೂ ಕೂಡಿ ಎಲ್ಲ ಏನು ಇದು ಹಿಂದುಳಿದ ಜನಾಂಗ ಏನೈತಿ ಎಲ್ಲರೂ ಒಗ್ಗಟ್ಟಾಗಿ ಬೇಕು. ಯಾಕಂದ್ರೆ ನಮ್ಮಲ್ಲಿ ಒಡಕೇನು ಬಂದಿದ್ದಾರೆ. ಆ ಒಂದು ದೃಷ್ಟಿಕೋನದಿಂದ ಇವತ್ತು ನಮ್ಗೆ ಅಧಿಕಾರ ಕೈ ತಪ್ಪಿ ಹೊಂಟೈತಿ. ನಾವೆಲ್ಲ ಸಮಾಜವರು ಇವತ್ತು ನಮ್ಮ ಎಲ್ಲ ದಲಿತ ಸಮಾಜ ಒಂದಾಗಿ ಇವತ್ತು ಈ ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ಎಲ್ಲ ಸಮಾಜ ಒಂದಾಗಿ ಲೆಫ್ಟ್ ಆದ್ರೆ ಆಗ್ಬೋದು, ರೈಟ್ ಆದ್ರೆ ಆಗ್ಬೋದು, ಯಾವುದೇ ಸಮಾಜ ಆಗಲಿ ಒಟ್ಟಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ಮಲ್ಲಿಂದ ಕೇಳಿ ಬರ್ತಾ ಇದೆ. ನಮ್ಮ ಎಲ್ಲರೂ ಕೂಡ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ದಲಿತ ಸಿಎಂ ಆಗುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ಎಲ್ಲರೂ ಸೇರಿ ನನಸು ಮಾಡಬೇಕು ಅನ್ನೋಂಥ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಪ್ರತಿಯೊಂದು ಸರ್ಕಾರದಲ್ಲಿ ಏನು ಈಗ ಕಾಂಗ್ರೆಸ್ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, JDS ಆಗಿರ್ಬೋದು, ಅದೆಲ್ಲ ಒಂದು RSS ಮನೋಭಾವನ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ. ಅವ್ರ ಮೂಲ ಜನ RSS. ಮತ್ತು ಇನ್ನೊಂದು ಏನಾಗಬೇಕು ಅಂತಂದ್ರೆ, ದಲಿತ ಸಿಎಂ ಮಾಡಿದ್ರೆ ನಾವು ಅವ್ರ ಅಡಿಯಾದ್ರೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಗಿಲ್ಟ್ ಅವ್ರಿಗೆ ಕಾಡ್ತೈತಿ. ಆ ಒಂದು ಉದ್ದೇಶ ಇಟ್ಕೊಂಡು ಅವರು ದಲಿತ ಸಿಎಂ ಮಾಡಕ್ಕೆ ಅವರು ಹಿಂದೆ ಮುಂದೆ ನೋಡಕತ್ತಾರೆ. ಅದು ಒಂದು ಗಿಲ್ಟ್. ಈಗ ಎಲ್ಲ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತಿರ್ಬೇಕು, ದಲಿತರ ಮುಂದೆ ಕೈ ಕಟ್ಕೊಂಡು ನಿಂತಿರಕ್ಕೆ ಇವರಿಗೆ ಸೇಸಕ್ಕೆ ಆಗಲ್ಲ. ಅದು ಆ ಒಂದು ಅವ್ರ ಮನಸ್ಸಿಗಿರೋದು ಭಾವನೆ ಮನಸ್ಸಿಗಿರೋದ್ರಿಂದ ಇವತ್ತು ದಲಿತ ಸಿಎಂ ಅವ್ರು ಮಾಡಕ್ಕೆ ಹಿಂದೆ ಮುಂದೆ ನೋಡಕತ್ತಾರೆ ಸರ್. ಈ ಮಾತಲ್ಲಿ ಹೇಳ್ತಾರೆ ನಾವು ದಲಿತ ಸಿಎಂ ಮಾಡ್ತೀವಿ, ದಲಿತ ಸಿಎಂ ಮಾತಲ್ಲಿ ಹೇಳ್ತಾರೆ, ಅದು ಕಾರ್ಯರೂಪ ತರಲ್ಲ ಯಾರು ಅವರು. ಸರ್ ಮಲ್ಲು ಜಾಲಗಿರಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ.